ಏನು ಕರ್ನಾಟಕದಲ್ಲಿ ಸತತವಾಗಿ ದಲಿತರ ಮೇಲೆ ದೌರ್ಜನ್ಯಗಳು ಮತ್ತು ದಲಿತ ಯುವತಿಗಳ ಮೇಲೆ ಮತ್ತು ದಲಿತ ಕುಟುಂಬಗಳ ಮೇಲೆ ಸದಾ ಮಾರಣಾಂತಿಕ ಹಲ್ಲೆಗಳು ಮತ್ತು ಕೊಲೆಗಳು ನಡ್ತಾ ಇದ್ದೇವೆ. ಸಂಬಂಧಪಟ್ಟ ರಾಜ್ಯ ಸರ್ಕಾರವು ಮತ್ತು ಗೃಹ ಇಲಾಖೆಯು ಈ ಬಗ್ಗೆ ಬಹಳ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಏನು ಮಾನ್ಯ ಪಾಟೀಲ್ ಹಾಗೂ ರಂಜಿತಾ ಬನ್ಸೋಡೆ ಅವರ ಕೊಲೆ ಪ್ರಕರಣವು ಬಹಳ ಒಂದು ಸರ್ಕಾರ ಗಂಭೀರವಾಗಿ ತಗೋಬೇಕು. ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ದಲಿತರು ಮತ್ತು ಎಲ್ಲ ಸಾಮಾಜಿಕ ಕಳಕಳಿಗೊಳ್ಳುವಂತಹ ಎಲ್ಲ ಸಮಾನ ಮನಸ್ಕರು ಕೂಡಿಕೊಂಡು ಇಡೀ ಕರ್ನಾಟಕವನ್ನು ಬಂದ್ ಮಾಡಿ ಸರ್ಕಾರದ ವಿರುದ್ಧ ನಾವು ಬಂಡೆದ್ದು ಹೇಳುವ ಒಂದು ಪರಿಸ್ಥಿತಿ ಬರ್ತೈತಿ. ದಯವಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ಈ ಎರಡು ಕುಟುಂಬಕ್ಕೆ ನಿಮ್ಮ ಸರ್ಕಾರದಿಂದ ಕೊಡುವಂತಹ ಎಲ್ಲ ಯೋಜನೆಗಳನ್ನು ಕೊಡಬೇಕು ಮತ್ತು ನೊಂದ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಮತ್ತು ನೌಕರಿ ಮತ್ತು ಅವರಿಗೆ ಜಮೀನು ಮುಂಜಾರು ಮಾಡಬೇಕಂತೇಳಿ ಕೇಳ್ಕೊಳ್ತಾ, ಅದೇ ರೀತಿಯಾಗಿ ಅವರ ಒಂದು ರಂಜಿತಾ ಬನ್ಸೋಡೆ ಅವರ ಮಗನು ಕೂಡ ಇದ್ದಾನೆ, ಅವನಿಗೆ ಸರ್ಕಾರದ ಒಂದು ಕೆಲಸವನ್ನು ನೀಡಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳಿಗೆ ಮತ್ತು ಗೃಹ ಮಂತ್ರಿಗಳಿಗೆ ನಾನು ಈ ಮೂಲಕ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಇವತ್ತು ಇಡೀ ರಾಜ್ಯದಲ್ಲಿ ದಲಿತರ ಮೇಲೆ ಹಲ್ಲೆಗಳನ್ನು ಗಮನಿಸಬೇಕಾಗಿದೆ. ಉದಾಹರಣವಾಗಿ ಹೇಳ್ಬೇಕಾದ್ರೆ ಇವತ್ತು ನಡೆದಂತ ನಿನ್ನೆ ಯಲ್ಲಾಪುರದ ನಡೆದಂತ ಘಟನೆಯನ್ನ ನಾವು ಗಮನಿಸಬಹುದು. ಇದು ಲವ್ ಜಿಹಾದ್ ಅನ್ನೋಂಥ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಹುಬ್ಬಳ್ಳಿಯಲ್ಲಿ ನೇಹಾದ ಹತ್ಯೆ ಇರ್ಬೋದು, ಅದು ಕೂಡ ಲವ್ ಜಿಹಾದ್. ಹಾಗೆ ಮೊನ್ನೆ ದ್ವೇಷದ ರಾಜಕಾರಣದಲ್ಲಿ ದ್ವೇಷ ಏನು ಜಾತೀಯತೆಯಲ್ಲಿ ಉಕ್ಕುವಂತ ಕೆಲಸ ಆಯಿತು, ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇದಕ್ಕೆ ನೇರವಾಗಿ ಸಿದ್ದರಾಮಯ್ಯ ಅವರೇ ಕಾರಣ. ಯಾಕಂದ್ರೆ ಏನು SDP PDP ಅನ್ನುವಂತ ಕೇಸ್ಗಳನ್ನ ತೆಗೆಯುವಂತ ಕೆಲಸ ಮಾಡಿದ್ರು, ಒಂದು ಕೋಮನನ್ನ ಎತ್ತಿ ಹಿಡಿಯುವಂತ ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ಇವತ್ತು ಈ ರೀತಿ ಹತ್ಯೆಗಳಾಗ್ತಾ ಇದಾವೆ. ಹಾಗಾಗಿ ಇದನ್ನು ಬಹಳ ಇಡೀ ದಲಿತ ಸಮುದಾಯದ ಸಂಘಟನೆಗಳು ವಿರೋಧ ಮಾಡ್ತಾ ಇದೀವಿ. ಬರುವಂತ ದಿನಗಳಲ್ಲಿ ಇದೇ ರೀತಿಯಾದ ಹತ್ಯೆಗಳಾದ್ರೆ ಈ ಸರ್ಕಾರವನ್ನ ಕಿತ್ತೊಗೆಯುವಂತ ಕೆಲಸವನ್ನ ಕೂಡ ದಲಿತ ಸಮುದಾಯಗಳು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಜೈ ಭೀಮ್. ಏನು ಈ ದೇಶದಲ್ಲಿ ಕಂಡು ಕಾಣದಂತೆ ಕುಳಿತಿರಂತ ಸರ್ಕಾರಗಳು, ಕೇಂದ್ರ ಸರ್ಕಾರ ಹಿಡ್ಕೋಬೇಕು, ರಾಜ್ಯ ಸರ್ಕಾರ ಹಿಡ್ಕೋಬೇಕು. ಯಾಕಂದ್ರೆ ಪದೇ ಪದೇ ಇವ ಹಲ್ಲೆಗಳು ನಮ್ಮ ದೇಶದಲ್ಲಿ ನಡೀತಾ ಇದಾವೆ. ಮೊನ್ನೆ ಮಾನ್ಯಾಳ ಸಾವು ಇನ್ನೂ ಹಸಿ ಇರುವಾಗನ ಮತ್ತೊಂದು ದುರ್ಘಟನೆ, ಈ ದುರ್ಘಟನೆ ಯಲ್ಲಾಪುರದಲ್ಲಿ ನಡೆದಂತ ರಂಜಿತಾ ಬನ್ಸೋಡೆ ಅನ್ನೋ ಹುಡುಗಿನ ಕತ್ತು ಕೊಯ್ಯುವಂತ ವಿಚಾರದಲ್ಲಿ ಏನು ಈ ದುಷ್ಕರ್ಮಿಗಳನ್ನಕ್ಕಿಂತ ಕೆಲವು ಹಿಂದೂಪರ ಸಂಘಟನೆಗಳು ಇವಾಗ ಹೆಚ್ಕೊಂತವು. ಯಾಕಂದ್ರೆ ಮೊನ್ನೆ ಮಾನ್ಯಾಳದಾಗ ಹಿಂದೂಪರ ಸಂಘಟನೆಗಳ ಮಲ್ಕೊಂಡಿದ್ವು. ಇವತ್ತು ಹಿಂದೂಪರ ಸಂಘಟನೆಗಳು ಎದ್ದುಕೊಂಡು ಲವ್ ಜಿಹಾದ್ ಅನ್ನೋ ಒಂದು ಪಟ್ಟವನ್ನ ಕಟ್ತಾ ಇದಾರ. ಈ ಲವ್ ಜಿಹಾದ್ ಅನ್ನಕ್ಕಿಂತ ಈ ಕ್ರೂರ ಹತ್ಯೆಯನ್ನ ಮಾಡದಂತದ ನೋಡಿದ್ರೆ ನೀವು ಅದು ಲವ್ ಜಿಹಾದ್ ಅಂತಾನೆ ಒಪ್ಕೋಬೇಕಾದಂತ ಪರಿಸ್ಥಿತಿ ನಮಗೂ ಬಂದಿದೆ. ಯಾಕಂದ್ರೆ ಅವ್ರು ಕತ್ತನ್ನ ಕೊಯ್ತಾರೋ, ಯಾಕೆ ಜುಬಾ ಅಂತಾರೋ ಏನು ಗೊತ್ತಾಗ್ತಲ್ಲ. ಇಲ್ಲಿವರೆಗೂ ಮುಸ್ಲಿಂ ಬಾಂಧವರ ಮೇಲೆ ನಮ್ಗೆ ಬಹಳ ಒಂದು ಅಭಿಪ್ರಾಯ, ಒಳ್ಳೆಯ ಅಭಿಪ್ರಾಯನೇ ಮತ್ತು ಅತ್ಯಂತ ಆತ್ಮೀಯವಾಗಿ ಮುಸ್ಲಿಂ ಬಾಂಧವರು ನಮ್ಮ ಜೊತೆ ಇದ್ದಾರೆ. ಆದ್ರೆ ಇವತ್ತು ಯಾಕೆ ಇವ್ರ ರೀತಿ ಮಾಡ್ತಾ ಇದ್ದಾರೆ? ಇವರು ಕಲಿಸ್ಕೊಡುವಂತ ಏನೋ ಒಂದು ವಿಚಾರಗಳಿದಾವ, ಆ ವಿಚಾರಗಳಲ್ಲಿ ಕೊಲೆ ಮಾಡುವಂತ ವಿಚಾರವನ್ನ ಇವರಿಗೆ ಕಲಿಸ್ಕೊಡುವಂತ ವಿಚಾರನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮ್ಮ ದಲಿತರ ಮೇಲೆ ಆಗಂತ ದೌರ್ಜನ್ಯಕ್ಕೆ ಎಷ್ಟು ಸಲ ನಾವು ಬೀದಿ ಮೇಲೆ ಬಂದು ಹೋರಾಟ ಮಾಡ್ಬೇಕು. ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ಕೊಂಡು ನಾವು ನೀಲಿ ಜೆಂಡಾ ಹಿಡ್ಕೊಂಡು ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಘೋಷಣೆ ಕೂಗ್ತಾ ಬರೀ ಹೋರಾಟನ ಮಾಡೋ ವಿಚಾರದಲ್ಲಿ ಹೋಗ್ಬೇಕಾ, ಅಥವಾ ನಮ್ಗೆ ರಕ್ಷಣೆ ಕೊಡ್ತೀರಾ ಅನ್ನೋ ವಿಚಾರ ನಾವು ಸರ್ಕಾರಗಳಿಗೆ ಕೇಳುವಂತ ಪರಿಸ್ಥಿತಿ ಬಂದಾಗುತ್ತದೆ. ಅದಕ್ಕೋಸ್ಕರ ಗುಪ್ತಚರ ಇಲಾಖೆ ಏನ್ ಮಾಡ್ತಾ ಇದೆ, ಪೊಲೀಸ್ ಇಲಾಖೆಗಳಿಗೆ ಈ ಕಂಪ್ಲೇಂಟ್ ಕೊಟ್ಟಾಗ ಅವ್ರನ್ನ ಸೂಕ್ತವಾಗಿ, ಇವಾಗ ನೋಡಿ ಇದೇ ವಿಚಾರದಲ್ಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ. ಈ ಕುಂದಗೋಳದಲ್ಲಿ ಒಂದು ವಿಚಾರ ಆಗಿದೆ. ಇವಾಗ ಕುಂದಗೋಳ ಇನ್ಸ್ಪೆಕ್ಟರ್ಗೆ ಹೇಳಿದ್ದೇನೆ, ಕುಂದಗೋಳ ಇಲ್ಲೇ ಇವತ್ತು ನಾಳೆ ಅದೇ ಘಟನೆ ಆಗುವಂತ ವಿಚಾರ ಬಂದಿದೆ. ನಾನು ಮೊನ್ನೆಯಿಂದ ಪೊಲೀಸರಿಗೆ ಹೇಳ್ತಾ ಇದ್ದೇನೆ, ಮತ್ತೊಂದು ಘಟನೆ ನಡೆಯೋಕ್ಕಿಂತ ಮುಂಚೆ ಎಚ್ಚೆತ್ಕೊಳ್ರಿ. ಆ ಕುಂದಗೋಳದಲ್ಲಿ ಆಗುವಂತ ಘಟನೆಯನ್ನು ನೀವು ತಡಿಬೇಕಂತ ವಿಚಾರನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ಬೇಕಾ. ಹುಡುಗಿ 14 ವರ್ಷದ ಹುಡುಗಿ ಇದ್ದಾಳೆ, ಆಕಿ ಮೇಲೆ ನಿರಂತರವಾಗಿ ಶೋಷಣೆ ಆಗಿದೆ. ಅದನ್ನ ನೀವು ಯಾಕೆ ನೀವು ಈ ಎಚ್ಚೆತ್ಕೋತಾ ಇಲ್ಲ? ಪೊಲೀಸ್ ಇಲಾಖೆ ಹೇಳಿದ್ರು ಪೊಲೀಸ್ ಇಲಾಖೆನೂ ಡಿಲೇ ಮಾಡ್ತಾ ಇದೆ. ಅದಕ್ಕೋಸ್ಕರ ಈ ಖಂಡನೆಯನ್ನ ನಾವು ಮಾಡ್ತೀವಿ. ಎಲ್ಲಿವರೆಗೂ ರಂಜಿತಾಗೆ ನ್ಯಾಯ ಸಿಗೋದಿಲ್ವೋ, ಅವನು 6 ವರ್ಷದ ಮಗುವಿಗೆ ನೀವು ಯಾವ ರೀತಿ ಸರ್ಕಾರ ಅವರ ಮನೆಗೆ ಪರಿಹಾರಗಳನ್ನ ಕೊಡ್ತೀರಿ ಮತ್ತು ಸೂಕ್ತ ರಕ್ಷಣೆಯನ್ನ ಕೊಡ್ತೀರಿ. ರಾಜ್ಯದಲ್ಲಿ ಎಲ್ಲಾ ಕಡೆನೂ ನೀವು ದಲಿತರ
ಏನು ಕುಂದುಕೊರತೆಯನ್ನ ಸಭೆಯನ್ನ ಕರಿತೀರಿ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ಎಲ್ಲಾ ಕರೆದಾಗ ನೀವು ಬರೇ ಲೀಡರ್ಗನ್ನ ಕರಿಬೇಡ್ರಿ. ನಾನ್ ನಿಮ್ಗೆ ಹೇಳಿದ್ದೇನೆ, ಮನೆ ಮನೆಗೆ ದಲಿತರ ಮನೆ ಕಡೆ, ದಲಿತರ ಕೇರಿಗೆ ಪೊಲೀಸರ ನಡಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ರಿ ಅಂತ ಹೇಳ್ತಾ ಇದ್ದೇನೆ. ನೀವು ಕೆಲವೊಂದು ಮುಖಂಡರನ್ನ ಅಷ್ಟ ಕರಿತೀರಿ, ಆ ಮುಖಂಡರುಗಳನ್ನ ಕರೆದು ಅವ್ರು ಹೇಳ್ತೀರಾ, ಅವ್ರು ಏನ್ ಮಾಡ್ತಾರ, ಆಯ್ತು ತಾವ್ ಬರ್ತಾರೋ, ನಾವು ಸೋಷಿಯಲ್ ಮೀಡಿಯಾದಾಗ ಹಾಕೋತೀವಿ, ನಾವು ಫೋಟೋಗಳನ್ನ ಹಾಕೋತೇ ಬಿಡ್ತೀವಿ. ಬಟ್ ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ಏನು ನೀವು ಕರಿತಾ ಇದ್ರಲ್ಲ, ದಲಿತರ ಕೆರೆಗೆ, ದಲಿತರ ಓಣಿಗಳಿಗೆ ಪೊಲೀಸರ ನಡಿಗೆ ಅಂತ ಒಂದು ಕಾರ್ಯಕ್ರಮ ಮಾಡ್ರಿ ಅಂತ 1000 ಸಲ ನಾವು ಕೇಳ್ತಾ ಇದ್ದೇವೆ, ಆಗ್ತಾ ಇಲ್ಲ. ಆಮ್ಯಾಗ ಎಷ್ಟೋ ನಿರಂತರವಾಗಿ ಹೋರಾಟ ಮಾಡಿದ್ಮ್ಯಾಗ ಇವಾಗ ಒಂದು CR ಸೆಲ್ ಮಾಡಿದೀರಾ, ಆ CR ಸೆಲ್ದಲ್ಲಿನೂ ಕರೆಕ್ಟ್ ಆಗಿ ನ್ಯಾಯ ದೊರಕಾಗ್ತಾ ಇಲ್ಲ. ಈಗ ನಾವು ಯಾರ ಪೊಲೀಸ್ ಇಲಾಖೆ ಇಲ್ಲ ಸರ್, ನಾವು ಕೊಟ್ಬಿಟ್ಟಿದ್ದೇವೆ, CR ಸೆಲ್ ಕೊಟ್ಟಿದ್ದೇವೆ, ನೀವು ಅಲ್ಲೇ ಎನ್ಕ್ವೈರಿ ಮಾಡ್ಕೊಳ್ರಿ. ಆದ್ರೆ ಯಾಕೆ ಡಿಲೇ ಆಗ್ತಾ ಇದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅದಕ್ಕೂ ದಯವಿಟ್ಟು ಪೊಲೀಸ್ ಇಲಾಖೆಯಲ್ಲಿ ಮತ್ತು ಗೃಹ ಇಲಾಖೆಯಲ್ಲಿ ನಾವು ಕೇಳ್ಕೊಳ್ಳೋದೇನಂತಂದ್ರೆ, ನೀವು ದಲಿತರ ಕೇರಿಗೆ ಹೋಗಿ ಅಲ್ಲಿ ನೀವು ಕುಂದುಕೊರತೆ ಸಭೆಗಳನ್ನ ಮಾಡಿದಾಗ ಮಾತ್ರ ಅಲ್ಲಿ ಸಮಸ್ಯೆಗಳು ಆ ಓಣಿಯ ಹೆಣ್ಮಕ್ಳು, ಆ ಓಣಿಯ ಹಿರಿಯರು ಹೇಳ್ತಾರ, ಅದನ್ನ ನಿಮ್ಗೆ ಅವಾಗ ನೀವು ಅದನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ಬೇಕಂತೇಳಿ ನಾನು ವಿನಂತಿಯನ್ನ ಮಾಡ್ಕೋತೇನೆ.